ಓಯ್ ನಿನ್ನೆ ಅಷ್ಟು ಸಾರಿ ಕಾಲ್ ಮಾಡಿದ್ರು ಬರೇ ಬಿಸಿ ಬರ್ತಿತ್ತಲ್ಲ. ನನ್ ಫ್ರೆಂಡ್ ಕಾಲ್ ಮಾಡಿದ್ಲು, ಮಾತಾಡ್ತಾ ಇದ್ದೆ. ಆಯ್ತು ಹೋಗ್ಲಿ, ಕಾಲ್ ಕಟ್ಟಾದ್ಮೇಲೆ ಆದ್ರೂ ನಾನು ಕಾಲ್ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡ್ಬೇಕು ನಾನು? ಮಾಡಿದ್ರೆ ಬರೀ ಜಗಳಾನೇ ಆಡ್ತೀಯಲ್ಲ ನೀನು. ಅದಕ್ಕೆ ಕಾಲ್ ಮಾಡಿದ್ರೆ ಏನ್ ಯೂಸ್ ಇಲ್ಲ ಅಂತಾನೆ ಮಾಡಿಲ್ಲ ನಾನು. ಹೌದು, ನಿನ್ ಜೊತೆ ಏನಕ್ಕೆ ಜಗಳ ಆಡ್ತೀನಿ ಹೇಳು? ನೀನ್ ನನ್ ಜೊತೆ ಮಾತಾಡು, ಮತ್ತೆ ನನ್ ಟೈಮ್ ಕೊಡು ಅಂತ ತಾನೆ. ಅದ್ ಬಿಟ್ರೆ ಬೇರೆ ಏನಾದ್ರು ಜಗಳ ಮಾಡ್ತೀನಿ ನಿನ್ ಜೊತೆ ನಾನು? ಎಷ್ಟೆಂತ ಟೈಮ್ ಕೊಡ್ಬೇಕು ನಾನು ನಿಂಗೆ? 24 hours ನಿನ್ ಜೊತೆನೆ ಇರ್ಬೇಕಾ ನಾನು? ನಮಗೂ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕಾಲ್ ಮಾಡ್ತಾ ಇರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇರ್ತೀನಿ ನಾನು. 24 ಗಂಟೆ ನನ್ ಜೊತೆ ಇರಂತ ನಿನ್ ಕೇಳ್ತಾ ಇಲ್ಲ ನಾನು. 24 ಗಂಟೆಲಿ ಒಂದ್ 10 ನಿಮಿಷ ಆದ್ರೂ ನನ್ ಟೈಮ್ ಕೊಡಂತ ಕೇಳ್ಕೊಂತಿದ್ದೀನಿ ನಾನು. ಈ ತರ ಎಲ್ಲ ಇರಕ್ ಆಗಲ್ಲ ನಿನ್ ಜೊತೆ ನಂಗೆ. ಸರಿ ಆಯ್ತು, ನಾನ್ ನಿನ್ ಲೈಫಲ್ಲಿ ಇಲ್ಲ ಅಂದ್ರೆ ನೀನ್ ಆರಾಮಾಗಿರ್ತೀಯ ಹೇಳು? ಹೌದು, ಆರಾಮಾಗೇ ಇರ್ತೀನಿ. ಏನಿವಾಗ? ಹೌದಾ, ಹಂಗಾದ್ರೆ ಆರಾಮಾಗಿರು ಹೋಗು. ಒಂದಿನ ಆ ಟೈಮ್ ಕೂಡ ಬರುತ್ತೆ ನಿನ್ಗೆ. ನಾನು ಎಷ್ಟು ಬೇಕು ಅನ್ಸಿದ್ರು ಕೂಡ ನಾನು ನಿನ್ ಲೈಫಲ್ಲಿ ಇರಲ್ಲ. ಚೆನ್ನಾಗಿ ನೆನ್ಪಿಟ್ಕೊಂಡಿರು. ಸರಿ ಆಯ್ತು, ಹೋಗ್ತೀನಿ ಬಿಡು ನಾನು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ತಾನು ಪ್ರೀತಿಸೋ ಹುಡುಗಿ ಹತ್ರ ಕೇಳ್ಕೊಳ್ಳೋದು ಒಂದೇ, ಕೇರಿಂಗು ಮತ್ತೆ ಪ್ರೀತಿ. ದಯವಿಟ್ಟು ಪ್ರತಿಯೊಬ್ಬ ಹುಡುಗಿರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ, ಎಷ್ಟೇ ಕಷ್ಟ ಇದ್ರು ನಿಮ್ಗೆ ಅಂತ ಸ್ವಲ್ಪ ಟೈಮ್ ಕೊಡೋ ವ್ಯಕ್ತಿಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ. ಆದಷ್ಟು ಈ ವಿಡಿಯೋನ ನೀವು ಪ್ರೀತಿಸೋ ಹುಡುಗಿಗೆ ಶೇರ್ ಮಾಡಿ, ನಿಮ್ ಕಷ್ಟನ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.